ಏನಾಯ್ತೀಗ ಅದ್ಯುತ್ಯುಕ್ತ ವಿಧುಳ ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ದೃಷ್ಟಿಸ್ಥಾನ ನಿರೋಧ ಜ್ಞಾನ ಪ್ರಕಾಶಾವೃತಿ ಕಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅಲ್ಲಿ ಬಂದಿಲ್ಲ ಇನ್ನು. ಆಯ್ತು. ಅದರ ಪ್ರಾಣಾಸ್ತ ವಿಷ್ಣು ಎಲ್ಲ ಆಯ್ತಲ್ಲ. ಪ್ರಸಾದಾರ್ಥಂ ಯಥೈವೇದಂ ವೈ ವಿಷ್ಣುನಾ ಸರ್ವೇ ಪ್ರಸೂಯಂತೆ ಯತಸ್ತತಃ ಭಾಷ್ಯಾರ್ಥಃ ಫಲ ಇಷ್ಟಕ ಪೋಷ ಇದೇ ಆಗ್ತಿರೋದೀಗ. ಕೇಳ್ತಾ ಇದ್ರೆ ಉತ್ತರ ಕೊಡ್ತಾ ಇದ್ದಾರೆ. ಇಷ್ಟು ಯಾರ ಕಥೆ ಇದು? ಉಷಸ್ತಿ ಚಾಕ್ರಾಯಣರ ಕಥೆ ಇದು. ಅದೇ ಥರ ಆಗ್ತಿರೋದೀಗ. ಅಲ್ಲಿಗೆ ಹೋಗಿಲ್ಲ ನಾವಿನ್ನ. ಅದೇ ಓದ್ತಿರೋದು, ಅದೇ ಬಿಡಿ ಓದ್ತಿರೋದು. ಯಾವುದಾದ? ಹಾಂ, 13 ವಿಷಿಲೆ ವಂಚನಾಧಿಷ್ಠಿತ ಪೃಷ್ಟೋ ಪಂಚವಿಧಂ ಸಾಮ ಉಪಾಸಿತ. ಆಯ್ತು, ಅದೆಲ್ಲ ಆಯ್ತು. ಪಾಲನಾತ್ ಮೃಗರೂಪತ್ವಾತ್ ಪಶುನಾಮ ಜನಾರ್ದನಃ, ಅದು ಆಗಿದೆ. ಆದಿತ್ಯಸ್ಥಂ ಪರಂ ವಿಷ್ಣುಂ ಧ್ಯಾಯೇದಾದಿತ್ಯನಾಮಕಂ ಸಪ್ತರೂಪಂ ಸಾಮಚಾಸೌ ಸರ್ವದಾ ವತಃ, ಅದಿಷ್ಟು ಆಯಿತು. ಶಿಕ್ಷಶ್ಚಕ್ರೆ ಇಂಕಾರನಾಮ ರಶ್ಯಾನ್ಯಃ ಏಕವಿಂಶತ್ಯಾದಿತ್ಯ ಬದಲಾಯ್ತಲ್ಲ. ಸ್ವರೂಪಕಂ ಪ್ರಾಪ್ತಿಷ್ಣೋಸ್ತು ಸರ್ವರೂಪಿಣಃ ಪ್ರಾಣ ಸಂಸ್ಥೆ ಹರವು ಪ್ರೋತಂ ಗಾಯತ್ರಂ ಸಾಮ. ಭಾಳ ಮುಂದೋಗಿದೆ. ಇದೆ ಮಿಥುನಸ್ಥಂ ಸಿಕ್ತು, ಇಲ್ಲಿದೆ ಇದೆ ಮಿಥುನಸ್ಥಂ ಇದೆ ತಾನೆ. ಮಿಥುನಸ್ಥಂ ಪಂಚರೂಪಂ, ಇದೇನು ಹೇಳಿದರೆ ನಿನ್ನೆ ವಾಮದೇವ ಯಜ್ಞವನ್ನು ಹೇಳಿ. ಅಲ್ಲಿ ಮಿಥುನಸ್ಥಂ ಅಲ್ಲೂ ಕೂಡ ಪರಮಾತ್ಮನ ಪಂಚರೂಪಗಳಿದೆ. ಧ್ಯಾತ್ವೈವ ಪುರುಷೋತ್ತಮಂ ಆಮೇಲೆ ಹೇಳ್ತಾರೆ ಅತ್ಯಾಗೀಚ ಸ್ವಭಾರ್ಯಾಣ ಮುಚ್ಯತೆ ನಾತ್ರ ಸಂಶಯ ಇತಿ ಚ ಮಿಥೋ ನಯತೀತಿ ಮಿಥುನಂ ಭಗವಾನ್. ಹೀಗೆ 5 ರೂಪಗಳಿಂದ ಪರಮಾತ್ಮ ಹೀಗಿದ್ದಾನೆ. ಆ ಮೂಲಕ ಸಂತಾನ ಉತ್ಪತ್ತಿ ಆಗತ್ತೆ ಅಂತದ್ದು ಅರ್ಥ ಮಾಡಿಕೊಂಡಾಗ ಅತ್ಯಾಗಿ ಸ್ವಭಾರ್ಯಾಣ ಮುಚ್ಯತೆ ನಾತ್ರ ಸಂಶಯ. ಅತ್ಯಾಗಿ ಸ್ವಭಾರ್ಯಾಣಂ ಅಂದ್ರೇನು? ಜೀವನ ಪೂರ್ತಿ ಗೃಹಸ್ಥನೇ ಆಗಿದ್ದರೂ ಅವನಿಗೆ ದೋಷ ಇಲ್ಲ ಅಂತ ಅರ್ಥ. ಜೀವನ ಪೂರ್ತಿ ಏನಾಗಿದ್ದಾನಂತ ಸನ್ಯಾಸಾಶ್ರಮ ತಗೊಳ್ಬೇಕು. ಬೇರೆ ಕಡೆ ಕಂಪಲ್ಸರಿ ಮಾಡಿದ್ದಾರೆ. ಬೇರೆ ಮತದಲ್ಲಿ ಸನ್ಯಾಸ ತಗೊಳ್ಳೋದು ಮುಕ್ತಿ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಉಪನಿಷತ್ ವಿರುದ್ಧ ಇದು. ಅತ್ಯಾಗಿ ಸ್ವಭಾರ್ಯಾಣ, ಅವನು ಅತ್ಯಾಗಿ ತನ್ನ ಪತ್ನಿಯ ತ್ಯಾಗ ಮಾಡದೇ ಇರೋದ್ರ ಏನರ್ಥ? ಗೃಹಸ್ಥಾಶ್ರಮಿಯಾಗಿಯೇ ಇದ್ದು ಬಿಟ್ಟು ಸನ್ಯಾಸಿ ಆಗೋದು ಅಂದ್ರೇನು? ತ್ಯಾಗ ಮಾಡೋದು ಅಂತ ಅರ್ಥ. ಇವತ್ತು ತ್ಯಾಗ ಮಾಡ್ತಾರೆ, ಸನ್ಯಾಸ ತಗೋತಾರೆ ಅಂತ ಆಗಿಬಿಡತ್ತೆ. ಇವತ್ತು ತ್ಯಾಗ ಮಾಡೋದು ಸನ್ಯಾಸ ತಗೊಳ್ಳೋ, ಹಾಗೆ ಇನ್ನೊಂದು ಮದುವೆ ಆಗೋದು ಅಂತ ಆಗುತ್ತೆ. ಆ ರೀತಿ ಅಲ್ಲ. ತ್ಯಾಗ ಮಾಡೋದು ಅಂದ್ರೆ ಏನು? ಪತ್ನಿ ಜೊತೆಗೆ ಇದ್ದೇ ಏನು ಮಾಡ್ಬೋದು ಅವನು? ಮುಕ್ತಿನಾಗಿ ಬರುತ್ತೆ ಅಂಥೇಳಿ. ಇದು ಭಾರಿ ವಿಶೇಷ. ಗೃಹಸ್ಥಾಶ್ರಮಕ್ಕೆ ನಿಂದ್ಯತ್ವ ಹೇಳಿಲ್ಲ. ಸನ್ಯಾಸಾಶ್ರಮ ಅರ್ಹತೆ ತಗೊಳ್ಳೋ ಅದು ತಪ್ಪೇನೂ ಅಲ್ಲ. ಅದು ತಗೊಳ್ಳೇಬೇಕು ಅಂತ ವಿಧಿ ಇಲ್ಲ. ಇದರಲ್ಲೂ ತಪ್ಪಿದ್ರೆ ಕೆಲವು ಸನ್ಯಾಸಿಗಳಾಗಲೇಬೇಕು ಅಂತ ಹೇಳಿಬಿಟ್ಟು ಕೊನೆ ಸಾಯ್ಬೇಕಾದ್ರೆ ಎಮರ್ಜೆನ್ಸಿ ಸನ್ಯಾಸ ತಗೊಂಡು ಸಾಯ್ಬೇಕು ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ. ಮಿಥೋ ನಯತೀತಿ ಮಿಥುನಂ ಭಗವಾನ್. ಮಿಥೋ ನಯತಿ ಅಂದ್ರೇನು? ಪರಸ್ಪರ ಸಾಧನೆ ಮಾಡ್ಕೊಂಡು ಇಬ್ಬರನ್ನೂ ಉದ್ಧಾರ ಮಾಡ್ತಾರೆ. ಪರಮಾತ್ಮನಿಗೆ ಮಿಥುನ ಅಂತ ಹೆಸರಿದೆ. ಇವೆಲ್ಲ ನಿರುಕ್ತಿ. ಇದು ಮಿಥುನ, ಮಿಥನ ಆಗಬೇಕಾಗಿ ಮಿಥುನ, ಅದೆಲ್ಲ ವರ್ಣಾಗಮ ವರ್ಣ ನಿರುಕ್ತಿಯಲ್ಲಿ ಚೇಂಜಸ್ ಆಗುತ್ತೆ. ಆ ಥರ ಆಗಿ ಬರುತ್ತಾ ಅಂತ ಹೇಳಿದ್ರೆ ಗೃಹಸ್ಥ ಇದಕ್ಕೆ ದೋಷ ಇಲ್ಲ ಅಂತ ಅರ್ಥವನ್ನು ಬರುತ್ತೆ. ಪುರಂದರದಾಸರು, ತಿರುಕೋಪಟಿತಾಚಾರ ಅಂಥವರೆಲ್ಲ ದೊಡ್ಡ ದೃಷ್ಟಾಂತ. ಎಲ್ಲರೂ ಅಕಸ್ಮಾತ್ ಜ್ಞಾನಿಗಳಲ್ಲೇ ಯತಿಗಳು ಆಗಿಬಿಟ್ಟಿದ್ದರೆ ಸಮಸ್ಯೆ ಬರ್ತಿತ್ತು ನಮಗೆ. ಏನಂತ? ಓದೇ ಇರೋದೇ ವಾಸಿ, ಎಲ್ಲ ಸಮಸ್ಯೆ ಬರುತ್ತೆ. ಎಷ್ಟೊಂದರೆ ಪಾಠ ಕಳಿಸೋದೇ ಇಲ್ಲ, ಹಾಗೆ ಮಾಡ್ತಿತ್ತು. ಹಾಗೆಲ್ಲ ಆದವರೇ ಭಾರಿ ಕಡಿಮೆ, ಆಗದೇ ಇದ್ದವರು ತುಂಬ ಜಾಸ್ತಿನೇ. ಆದ್ದರಿಂದ ಅದಕ್ಕೂ ಏನಿಲ್ಲ, ಸಂಪರ್ಕ ಇಲ್ಲ. ಅದಕ್ಕೆ ಸಜಾಯ ವಿಜಾಯ, ಸಪತ್ನಿಕರ ಮುಕ್ತರಾದವರು ಮುಕ್ತರಾಗೋರು ಇದ್ದಾರೆ. ಪತ್ನಿ ಗೃಹಸ್ಥ ಬ್ರಹ್ಮಚರ್ಯಾಶ್ರಮದಲ್ಲಿ ಮುಕ್ತರಾಗೋರು ಇದ್ದಾರೆ.
ಯತಿಗಳ ಮುಕ್ತರಾಗೋರು ಇದ್ದಾರೆ. ಆದ್ದರಿಂದ ಅದ್ಯಾವ ದೋಷನೂ ಇಲ್ಲ ಅಂತ ಹೇಳಿ. ಅತ್ಯಾಗೀಚ ಸ್ವಭಾರ್ಯಾಣ ಮುಚ್ಯತೆ ನಾತ್ರ ಸಂಶಯ. ಅತ್ಯಾಗಿ ಸ್ವಭಾರ್ಯಾಣ ನ ಕಾಂಚನ ಹರೇತ್ ಇತ್ಯಸ್ಯ ಸ್ವಭಾರ್ಯಾಣ ಮಧ್ಯೆ ನ ಕಾಂಚನ ಪರಿತ್ಯಜೇದಿತ್ಯರ್ಥ ಸೂಚಿತ. ಇದೊಂದು ಸ್ವಾರಸ್ಯ ಇದೆ ಹೇಳಬೇಕಾದ್ರೆ. ಒಂದು ಮಾತಿದೆ, ಸುಮ್ಮನೆ ನೋಡಿದ್ರೆ ಭಾರಿ ಭ್ರಾಂತಿ ಹೊಡಿಸುತ್ತೆ. ನಾವೆಲ್ಲ ಭ್ರಾಂತಿ ಬರೋ ಅರ್ಥ ಹೇಳಿದವರು ಇದ್ದಾರೆ. ಯಾವುದೇ ಒಬ್ಬ ಸ್ತ್ರೀ ತಾನಿಗೆ ಗರ್ಭಾಧಾನ ಮಾಡಿ ಅಂತ ಕೇಳಿ ಇಲ್ಲ ಅಂತ ಹೇಳಬಾರ್ದು ಅಂತ ಒಂದು ಮಾತಿದೆ, ವೇದಗಳಲ್ಲೇ ಬರುತ್ತೆ. ಮಾತು ತಿಳ್ಕೊಡ್ತಾರೆ, ಅರ್ಜುನ ಮಾಡಿದಕ್ಕೆ ದೃಷ್ಟಾಂತ ಕೊಡ್ತಾರೆ. ಅರ್ಜುನ ಅದಗಳನ್ನು ಮಾಡಿದ್ರಲ್ಲ ಅಂತೇಳಿ. ಇವು ಹಿಂದೂ ಮುಂದೆ ಅರ್ಥ ಆಗಿಲ್ಲ. ಈ ಅರ್ಥ ಜನ ತೆಗ ತಾಳಾಗಿ ಕೊಡ್ತಾರೆ. ಆ ರೀತಿ ಮಾಡಿಬಿಟ್ರೆ ಏನಾಗುತ್ತೆ ಈಗ? ಅದಕ್ಕೆ ಒಳ್ಳೆಯ ಅರ್ಥ. ಅದಕ್ಕೆ ಜ್ಞಾನಿಗಳು ಅಂತ ಆಗಬೇಕು. ಅವ್ರಿಗೆ 8 ಜನ ಹಿಂದಿನ ಕಾಲ ತುಂಬ ಪತ್ತೆ ಇರಿದ್ದ ಕಾಲ ಇತ್ತು. ಆಗ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪತ್ನಿ ಕೂಡ ತಾನು ಗರ್ಭಾಧಾನ ಬಯಸಿದಾಗ ಗಂಡನಾದ ಇಲ್ಲ, ಗಂಡನಾದವನು ಹೇಳಿದ ಮಾತದು, ಗಂಡವ್ರು ಹೇಳಿದ ಮಾತಲ್ಲ. ಅಲ್ಲ, ಯಾರೋ ಒಬ್ಬ ಹೆಂಗಸು ಬಂದು ತನ್ನ ಸಂತತಿ ಇಲ್ಲ ಕೊಡಿ ಅಂತ ಕೇಳಿದರೆ ಕೊಡಬೇಕು ಅಂತ ಅದಕ್ಕೆ ಅರ್ಥ ಅಲ್ಲ. ಗೊತ್ತಾಯ್ತಿಲ್ಲ? ಸಂತತಿಯಲ್ಲಿ ಮಾರ್ಗ ಉಪದೇಶ ಅನುಗ್ರಹ ಮಾಡ್ಬೋದೇ ಹೊರತೇನಿಲ್ಲ. ತಾನೇ ಸಂತತಿಯನ್ನು ಕೊಡಬಾರ್ದು ಅದಕ್ಕೆ. ಆದರೆ ಯಾರು ಅನೇಕ ಪತ್ನಿಯರಿದ್ದಾಗ ಯಾವುದೋ ಕಾರಣಕ್ಕೆ ಒಬ್ಬ ಪತ್ನಿಗೆ ಸಂತಾನ ಅಪೇಕ್ಷೆ ಇದ್ದರೂ ಕೂಡ ಇವನು ಕೊಡದೆ ಹೋದರೆ ಅಪರಾಧಿ ಆಗ್ತಾರೆ ಅಂತ. ಅದಕ್ಕೆ ಪಾಂಡುರಾಜ ಏನು ಮಾಡ್ದ? ಕುಂತಿ ಎಲ್ಲ ಆಯಿತು, ಮಾದ್ರಿ ಬಂದ್ಲು, ನನಗೂ ಬೇಕು ಅಂತ ಕೇಳಿ. ಆಗ ಈ ಶ್ಲೋಕ ಉಪಯೋಗ ಆಗುತ್ತೆ. ಏನಂತ ಹೇಳಬಾರ್ದಾಗ ಇಲ್ಲ ಅಂತ ಹೇಳಬಾರ್ದು. ಆಗ ಕುಂತಿನ ಕೇಳ್ತಾರೆ, ಕುಂತಿ ಕೊಡ್ತಾರೆ. ವಿಷಯ ನಡೆದು ಕುಂತಿ ಕೂಡ ಏನು ಮಾಡಲಿಲ್ಲ, ಒಪ್ಪಿಲ್ಲ, ಅದಕ್ಕೆ ವಿರೋಧ ಮಾಡಲಿಲ್ಲ, ಅದಕ್ಕೆ ಸರಿ ಅಂತ ಒಪ್ಪಿದ್ದು. ಈ ಮತ್ತೆ ದುರುಪಯೋಗ ಮಾಡ್ಕೊಂಡಾಗ ಆಗಲ್ಲ ಅಂತ ಹೇಳಿದ್ರು ಅಷ್ಟೇ ಹೊರತು ಇದಲ್ಲ. ಇಲ್ಲ ಹೋಗಿದ್ರೆ ಏನೂ ಆಗಬೇಕಾಗಿದ್ದಿಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳ್ಬಿಡೋದಾಗಿರ್ಬೇಕಾದ್ರೆ. ಪಾಂಡುರಾಜನೂ ಒತ್ತಾಯ ಮಾಡ್ತಿರಲಿಲ್ಲ. ಇವು ನಿಯಮ ಇದೆ. ಯಾವ ಕಾಲಕ್ಕೂ ಕೂಡ ಒಬ್ಬ ಪತ್ನಿ ಅನೇಕ ಪತ್ನಿಯರಿದ್ದಾಗ ಯಾವ ಒಬ್ಬ ಪತ್ನಿಯನ್ನು ಕೂಡ ಏನು ಮಾಡಿಕೊಡೋದು, ಕಡೆಗಡೆನೆ ಮಾಡಿಕೊಡೋದು ಅಂತ ತಾತ್ಪರ್ಯ. ಅದು ಬೇರೆ, ನಿಯೋಗದ ಸಂಬಂಧ ಇಲ್ಲ. ಅದು ರಾಜಮನೆತ ಎಲ್ಲರಿಗೂ ಅಪ್ಯಾಯ ಆಗೋದಲ್ಲ, ಅದು ಇದು ಎಲ್ರಿಗೂ ಅಪ್ಯಾಯ ಆಗೋದು. ಅನೇಕ ಪತ್ನಿಯರಿದ್ದರೆ ಯಾವ ಪತ್ನಿಯನ್ನೂ ಕೂಡ ಕಡೆಗಣಿಸಬಾರದು ಅಂತ ಅರ್ಥ. ಇಲ್ಲ, ಅವಳ ಜೀವನ ಹಾಳು ಮಾಡಿದ ಪಾಪ ಬರುತ್ತೆ ಅವರಿಗೆ, ಇನ್ನೇನು ಇದಿಲ್ಲ. ಪರಿಹಾರ ಇದೆ, ಅದು ಬರೀತಾರೆ. ಅದಕ್ಕೆ ವೇದೇಶ್ತಿರ್ತಾರೆ, ವ್ಯಾಖ್ಯಾನ ಇದೆ, ಚೆನ್ನಾಗಿ ಬರೀತಾರೆ. ನ ಕಂಚನ ಪರಿಹರಿ ಇತ್ಯಸ್ಯ ಸ್ವಭಾರ್ಯಾಣ ಮಧ್ಯೆ ನ ಕಾಂಚನ ಪರಿತ್ಯಜೇದಿತ್ಯರ್ಥ. ತನ್ನ ಪತ್ನಿಯರ ಮಧ್ಯದಲ್ಲಿ ಯಾರನ್ನು ಕಡೆಗಣಿಸಬಾರದರ್ಥ ಹೊರತು ಕೇಳಿದವರಿಗೆಲ್ಲ ಅಂತ ಅರ್ಥ ಅದಕ್ಕಲ್ಲ ಅಂತ ಹೇಳ್ತಾರೆ. ತೇನ ಕಾಂಚನ ಕಾಂಚಿದಪಿ ಸ್ತ್ರೀಯಂ ಸ್ವತಲ್ಪ ಪ್ರಾಪ್ತಾಂ ಸಮಾಗಮ ಪ್ರಾರ್ಥಿನೀಂ ನ ಪರಿಹರೇದಿತಿ ವ್ಯಾಖ್ಯಾನಂ ಶ್ರೀರಾಗ ಎಲ್ಲೈತದು ಶ್ರೀರಾಗ ಪಾರವಸ್ಯೇನ ಕೃತಮಿತಿ ಉಪೇಕ್ಷಮಿತಿ ಸೂಚಿತಂ. ಅದಕ್ಕೆ ಬರೀತಾರೆ, ಕೆಲವರು ಅರ್ಥ ಮಾಡ್ತಾರೆ. ಯಾರೋ ಬಂದು ಸ್ವಾಮಿ ಗರ್ಭಾಧಾನ ಮಾಡಿ ಕೇಳಿಬಿಟ್ರೆ ಕೊಡಿ ಅಂತ ಅರ್ಥ ಮಾಡ್ತಾರೆ. ಅವ್ರಿಗೆ ತಿಳುವಳಿಕೆ ಇಲ್ದವ್ರು ಬರೆದಿದ್ದಾರೆ ಅರ್ಥ, ಅದು ಹೇಳಿಬಿಟ್ಟಿದ್ದಾರೆ. ತಿಳುವಳಿಕೆ ಇಲ್ದವ್ರು ಬರೆದಿದ್ದಾರೆ ಅರ್ಥ ಹಾಗೆ ಹೇಳಬಾರ್ದು. ಉಪೇಕ್ಷ ಅರ್ಥವನ್ನು ಜ್ಞಾನ ಇಲ್ಲದವರ ಮಾತಾದ್ದರಿಂದ ಕೇರ್ ಮಾಡಬೇಡಿ ಅಂತ ಹೇಳಿ ವ್ಯಾಖ್ಯಾನ. ಇವೆಲ್ಲ ಭಾಳ ಇಂಪಾರ್ಟೆಂಟ್. ಇಂಥ ವಿಷಯಕ್ಕೆ ಗೈಡೆನ್ಸ್ ಸಿಗಬೇಕಾದ್ರೆ ಟೀಕಾ ಟಿಪ್ಪಣಿಕಾರ ಭಾಳ ಮುಖ್ಯ ಆಗ್ತಾರೆ. ಪ್ರತಿಷೇಧ ಶಾಸ್ತ್ರ ವಿರೋಧ, ಅಲ್ಲೇ ಆಚಾರ ಮಾತಿಗೆ ಅರ್ಥ ಇದೆ. ಅದು ಅತ್ಯಾಗೀತ ಸ್ವಭಾರ್ಯಾಣ ಅನ್ನೋದಕ್ಕೆ ಅರ್ಥ. ಅದು ಯಾವ ಪತ್ನಿಯನ್ನು ಕಡೆಗಣಿಸ್ತೇನೆ ಇರಬೇಕು ಅಂತ ಅದಕ್ಕೆ ಅರ್ಥ. ಉದಾಹರಣೆಗೆ ಬಂದು ತಿಥಿ ಬಂದು ಅದು ಎಲ್ಲರೂ ಬಂದರು ಸಂತತಿ ಆಗಬೇಕು ಅಂತ ಕೇಳಿ. ಒಪ್ಪಿದ್ರು ಕಶ್ಯಪರು, ಹೌದು ಸರಿಯಾಗಿದೆ ಆಗಲಿ ಅಂತ ಒಪ್ಕೊಂಡ್ರು. ಅವಳು ತಪ್ಪು ಮಾಡಿದ್ದಕ್ಕೆ ತಿಥಿ ಹೇಳಿದ್ರು ಕೆಟ್ಟ ಮಕ್ಕಳು ಹುಡ್ತಾರೆ ಅಂತೇಳಿ ನಿರ್ಬಂಧ ಮಾಡಿದ್ದು ಇದೇ ಕಾಲಕ್ಕೆ ಆಗಬೇಕು ಅಂತ. ಆದರೆ ಇವಳು ನಿರ್ಬಂಧ ಮಾಡಲಿಲ್ಲ. ದೇವಹೂತಿ, ಸ್ವಾಮಿ ನಿಮ್ಮ ನನಗೆ ಅಪೇಕ್ಷೆ ಇದೆ, ನಿಮ್ಗೆ ಅಪೇಕ್ಷೆ ಇದ್ರೂ ಆಗ್ಬೋದು ಅಂತ ಹೇಳಿದ್ರು. ಮತ್ತು ಎಂಥ ಮಕ್ಕಳು ಹುಟ್ಟು ಸಾಕು ಭಗವಂತ ಅವತಾರವನ್ನು ಮಾಡ್ತಾನೆ. ಮತ್ತು ಉಳಿದು 9 ಒಳ್ಳೊಳ್ಳೆ ಮಕ್ಕಳು ಹುಡ್ತಾರೆ. ಅದು ಆ ಅರ್ಥ ಮಾಡಬೇಕು ಹೊರತು ಕಂಡ ಅರ್ಥವನ್ನೆಲ್ಲ ಮಾಡಬಾರದು. ಅಲ್ಲಿಗೆ ನಾಳೆ ಮುಂದಿನ ಭಾಗ ಒಟ್ಟು ಬೇನ್ ಪಾಯಿಂಟ್ ಬಂದಾಗ ಏನಾಯ್ತು, ಈಗ ಗೃಹಸ್ಥನಾಗಿದ್ದೇನೆ ಮುಕ್ತನಾಗಬಹುದು ಒಂದು ಪಾಯಿಂಟ್. ಇನ್ನೊಂದು ಯಾವ ಪತ್ನಿಯನ್ನು ತ್ಯಾಗ ಮಾಡದಂತೆ ನೋಡಿ. ಅವನಿಗೆ ವೈರಾಗ್ಯ ಇದೆ, ಆದರೆ ಕರ್ತವ್ಯ ಇದೆ ಅವನಿಗೆ. ವೈರಾಗ್ಯ ಇದೆ ಅಂಥೇಳಿ ಏನು ಮಾಡಾಗಿಲ್ಲ ಅವನು ಗೃಹಸ್ಥ ಆದಮೇಲೆ ತನ್ನ ಕರ್ತವ್ಯ ಮುಗಿಸ್ಲೇಬೇಕಾದ್ರಿಂದ ಇಷ್ಟ ಇರಲಿ ಬಿಡಲಿ ಸಂತತಿ ಕೊಡಲೇಬೇಕು ಅಂತ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಸನ್ಯಾಸಿಯಾಗಿದ್ದರೆ ಪ್ರಶ್ನೆ ಬೇರೆ ಅಂಥೇಳಿ ಇನ್ನೊಬ್ರಿಗೆ ಗರ್ಭಾಧಾನ ಮಾಡೋ ಹಕ್ಕು ಅವನಿಗಿಲ್ಲ ಅಂಥೇಳಿ. ಅರ್ಜುನಾದಿಗಳೆಲ್ಲ ಯಾರು ನಿಯೋಗ ಪದ್ಧತಿ, ಅರ್ಜುನ ಈ ರೀತಿ ಮಾಡಲಿಲ್ಲ, ಅದು ನಿಯೋಗ. ಅದಕ್ಕೆ ಬೇರೆ ಈ ಕೇಸಿ ಬರಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ